ಸರ್ಕಾರದ ವಿರುದ್ಧ ಬಿಜೆಪಿ ಈಗ ಪ್ರತಿಭಟನೆಗೆ ಮುಂದಾಗಿದೆ. ಶಾಸಕರ ಭವನದಿಂದ ವಿಧಾನಸೌಧದವರೆಗೆ ಕಾಲ್ನಡಿಗೆಯಲ್ಲಿ ಆಗಮಿಸಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಜೊತೆಗೆ ಸದನದಲ್ಲೂ ಕೂಡ ಈ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತೀವಿ ಅಂತ ಬಿಜೆಪಿ ನಾಯಕರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ಬಿಜೆಪಿಯವರು ಇದನ್ನು ದೊಡ್ಡ ಮಟ್ಟದಲ್ಲಿ ಬಳಸ್ಕೊಳ್ತಾರೆ ಮತ್ತು ಹೋರಾಟವನ್ನು ಮಾಡ್ತಾರೆ, ಎಕ್ಸ್ಪೆಕ್ಟೆಡ್. ಹಾಗಾಗಿ ಇವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಆಗಬೇಕು ಅಂತ. ಜೊತೆಗೆ ಇವತ್ತು ಸೆಷನ್ ಕೂಡ ನಡೀತಾ ಇದೆ, ಅಲ್ಲೂ ಪ್ರಸ್ತಾಪ ಮಾಡ್ತಾರಂತೆ. ಈಗಾಗಲೇ ಕಾಲ್ನಡಿಗೆಯಲ್ಲಿ ಶಾಸಕರ ಭವನದಿಂದ ವಿಧಾನಸೌಧದ ತನಕ ಬಂದಿದ್ದಾರೆ, ಬಂದು ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಕುಮ್ಮಕ್ಕಿನಿಂದಲೇ ಈ ಥರದ ಹೇಳಿಕೆಗಳು ಬರ್ತಾ ಇದೆ. ಇಂಥವರು ದೇಶದ್ರೋಹಿಗಳು, ಈ ದೇಶದ್ರೋಹಿಗಳ ವಿರುದ್ಧ ಕ್ರಮ ತಗೊಳ್ಳೋದಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಈ ರೀತಿಯಾದಂತಹ ಕೆಲವೊಂದು ಆರೋಪಗಳನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಗರು ಮಾಡ್ತಾ ಇದ್ದಾರೆ. ನಮಗೆ ರಾಷ್ಟ್ರವೇ ಮುಖ್ಯ, ಮೊದಲು ದೇಶ ನಂತರ ಮಿಕ್ಕಿದ್ದು. ಆ ರೀತಿ ರಾಷ್ಟ್ರಕ್ಕೆ ದ್ರೋಹ ಬಗೆದವರನ್ನು, ರಾಷ್ಟ್ರಕ್ಕೆ ಅವಮಾನ ಮಾಡಿದವರನ್ನು ಸುಮ್ಮನೆ ಬಿಡಬಾರ್ದು ಅಂತಕ್ಕಂಥದ್ದು ಅವರ ಆಗ್ರಹ. ಪಾಕಿಸ್ತಾನ ಪರ ಘೋಷಣೆ ಕೂಗಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಿಜೆಪಿ ಅವರು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ನನ್ನ ಜೊತೆ ಆರ್ ಅಶೋಕ್ ಅವರಿದ್ದಾರೆ. ಸರ್, ಈಗ ನಿನ್ನೆ ನಡೆದಂಥ ಘಟನೆ ಸಂಬಂಧಪಟ್ಟಂತೆ ಇವತ್ತು ಏನೆಲ್ಲ ಪ್ರತಿಭಟನೆಗಳ ರೂಪುರೇಷೆಗಳನ್ನು ಇಡೀ ದೇಶ ಬೆಚ್ಚಿ ಬೆರಗು ಬೀಳುವಂತ ಒಂದು ಕಾರ್ಯವನ್ನ ಕಾಂಗ್ರೆಸ್ ನೇತೃತ್ವ ಸರ್ಕಾರ ವಿಧಾನಸೌಧದಲ್ಲಿ ನಡೆದಿದೆ. ಎಲ್ಲ ಜನ ಬೆಚ್ಚಿ ಬಿದ್ದು ಬಿಟ್ಟಿದ್ದಾರೆ. ಏನಪ್ಪಾ ನಮ್ಮ ಸೇಫ್ಟಿಯಲ್ಲಿ ಪಾಕಿಸ್ತಾನದವ್ರು ಬಂದು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಅಂತಂದ್ರೆ ನಮ್ಗೆ ಸೇಫ್ಟಿಯಲ್ಲಿ, ಕರ್ನಾಟಕದ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಜನರುಗಳ ಸೇಫ್ಟಿ ಏನೈತೆ, ಅದಕ್ಕೆ ಒಂಥರ ಭಯಭೀತ ಆಗ್ಬಿಟ್ಟಿದ್ದಾರೆ, ದಿಗ್ಭ್ರಮೆ ಆಗ್ಬಿಟ್ಟಿದ್ದಾರೆ. ನನಗೆ ಇಡೀ ರಾಜ್ಯದ ಜನಗಳು ಇದನ್ನ ಪ್ರತಿಭಟಿಸಬೇಕು. ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ರೀತಿ ಭಯೋತ್ಪಾದಕರ ತಾಣವಾಗಿ ಕರ್ನಾಟಕ ಬದಲಾವಣೆ ಆಗ್ತಾ ಇದೆ. ಸರ್, ಅಲ್ಲಿಯ ವ್ಯವಸ್ಥೆ ನೋಡಿದಂಥ ಸಂದರ್ಭದಲ್ಲಿ ಇದು ಎಲ್ಲೋ ಕಡೆ ಪೂರ್ವ ನಿಯೋಜಿತ ಪ್ಲಾನ್ ಅಂತೇನಾದರೂ ಅನ್ಸುತ್ತೆ ಸರ್? ಪಕ್ಕ ಇದರಲ್ಲಿ ಏನು ಡೌಟೇ ಏನು ಇಟ್ಕೊಂಬೇಡಿ. ಅವ್ರೇನು ಪಾಕಿಸ್ತಾನದವರು ಅಷ್ಟು ಈಸಿಯಾಗಿ ಹೆಂಗೆ ಬಂದ್ಬಿಡ್ತಾರೆ ಒಳಕ್ಕೆ ಪಾಕಿಸ್ತಾನದವರು? ಈಗ ಪಾಕಿಸ್ತಾನ ಜಿಂದಾಬಾದ್ ಅನ್ನೋನು ಇಂಡಿಯಾದವನು, ಅವನು ಪಾಕಿಸ್ತಾನದವನೇ ಇರ್ತಾನೆ ಗ್ಯಾರಂಟಿ. ಅವನು ಹೆಂಗೆ ಬಂದ್ಬಿಡ್ತಾನೆ ಒಳಗಡೆ? ಅವ್ನು ಕರ್ಕೊಂಬಂದವ್ರು ಯಾರು? ರೆಡ್ ಕಾರ್ಪೆಟ್ ಹಾಕಿ ಆಯಿತು, ನಮ್ಗೆ ಗೊತ್ತೇ ಇಲ್ಲ ಸರ್, ನಾನು ಕಿವಿ ಕೇಳಿಸ ಇಲ್ಲ ಅಂತಂದೆ. ಕಿವಿ ಮೇಲೆ ಹೂವು ಹಾಕೊಂಡಿರೋರು ಯಾರಿಗೂ ಇದನ್ನ ಹೇಳ್ಬೇಡಿ. ಅವನು ಹೆಂಗೆ ಬಿಟ್ರಿ ಆಚೆ? ಅಲ್ಲಿ 500 ಜನ ಪೊಲೀಸರು ಇದ್ರಲ್ಲಪ್ಪ, ಸಬ್ ಇನ್ಸ್ಪೆಕ್ಟ್ರು, ಸರ್ಕಲ್ ಇನ್ಸ್ಪೆಕ್ಟ್ರುಗಳು, ACPಗಳು ಎಲ್ಲ ಇದ್ರಲ್ಲ. ಹೆಂಗೆ ಬಿಟ್ರಿ ನೀವು ಅವ್ರನ್ನ ಒಳಗಡೆ? ಅಂದರೆ ಇದೆಲ್ಲ ಒಂದು ರೀತಿ ಪ್ರೀ ಪ್ಲಾನ್